Could you tell me your name? ಶೈಲಜೇಶ್ ಅಂತ ಹೇಳಿ ನನ್ನ ಹೆಸರು. You are one of the organizers of this photo exhibition. ಹೌದು. Could you tell me the purpose behind organizing this photo exhibition at Kukkarahalli Lake on Kukkarahalli Lake as such? ಓಕೆ.
ಇದು ಇದು ಏನು ಪರ್ಪಸ್ಗೆ ಮಾಡಿದ್ವಿ ಅಂದ್ರೆ ಹೇಳಿ. ಪಬ್ಲಿಕ್ ಕುಕ್ಕರಳ್ಳಿ ಕೆರೆನ ಯಾವ ತರ ನೋಡ್ತಾರೆ ಅಂದ್ರೆ ಅವ್ರ ಕ್ಯಾಮ್ರಾ ಕಣ್ಣಿನ ಮೂಲಕ ಕುಕ್ಕರಳ್ಳಿನ ಯಾವ ರೀತಿ ನೋಡ್ತಾರೆ. ಒಬ್ಬ ಬರ್ಡ್ ಫೋಟೋಗ್ರಾಫರ್ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾನೆ. ಬಟ್ ಪಬ್ಲಿಕ್ ಅಲ್ಲಿ ಎಲ್ಲಾ ತರದವ್ರು ಇರ್ತಾರೆ. ಒಬ್ಬರಿಗೆ ಲ್ಯಾಂಡ್ಸ್ಕೇಪ್ ಬೇಕಾಗಿರುತ್ತೆ, ಸನ್ಸೆಟ್ ಬೇಕಾಗಿರುತ್ತೆ, ಸನ್ರೈಸ್ ಬೇಕಾಗಿರುತ್ತೆ, ಯಾವ್ದೋ ಫ್ಲವರ್ಸ್ ತೆಗಿತಾರೆ, ಒಬ್ಬೊಬ್ಬ ಇರ್ತಾರೆ. ಆಮೇಲೆ ಯಾರು ತುಂಬಾ ಜನ ಇಲ್ಲಿ ಫೋಟೋಗ್ರಾಫ್ಸ್ ಹಾಕಿರೋದು ಯಾರು ಪ್ರೊಫೆಷನಲ್ಸ್ ಅಲ್ಲ, ಕೆಲವರಷ್ಟೇ ಇಲ್ಲಿ ಪ್ರೊಫೆಷನಲ್ಸ್ ಇರೋದು. ಅಂದ್ರೆ ಪ್ರೊಫೆಷನಲ್ಸ್ ಅಂದ್ರೆ ಇಲ್ಲಿ ಬರಂತವ್ರು. ಸೊ ಕುಕ್ಕರಳ್ಳಿನ ಅವ್ರು ಯಾವ ತರ ನೋಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಒಂದು ಫೋಟೋ ಎಕ್ಸಿಬಿಷನ್ಗೋಸ್ಕರ ಎಲ್ಲರಿಗೂ ಕಾಲ್ ಮಾಡಿ ಹೇಳಿದ್ವಿ. ಅದರಲ್ಲಿ 85 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮೋರ್ ದೆನ್ 400 ಫೋಟೋಸ್ ಬಂತು. ಅದರಲ್ಲಿ ಸೇಮ್ ಸ್ಪೀಶೀಸ್ ರಿಪೀಟೆಡ್ ಆಗಿರೋದ್ರಿಂದ ಶಾರ್ಟ್ ಲಿಸ್ಟ್ ಮಾಡಿ 122 ಫೋಟೋಸು 65 ಜನ ಫೋಟೋಗ್ರಾಫರ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಯಾರು ಪ್ರೊಫೆಷನಲ್ ಅಲ್ಲ, ಮೊಬೈಲ್ ಇಂದ ತೆಗೆದಿದ್ದಾರೆ, ಪಾಯಿಂಟ್ ಅಂಡ್ ಶೂಟ್ ಅಲ್ಲೂ ತೆಗೆದಿದ್ದಾರೆ, DSLR ಕ್ಯಾಮ್ರಾದಲ್ಲೂ ತೆಗೆದಿದ್ದಾರೆ. ಆದ್ರೆ ತುಂಬಾ ಚೆನ್ನಾಗಿದೆ. ಕೆಲವೊಂದಂತೂ ಬಹಳ ಶಾರ್ಪ್ ಪಿಕ್ಚರ್ಸ್. ಬೇಸಿಕಲಿ ಏನಂದ್ರೆ ಎಲ್ರಿಗೂ ಒಂದು ಐಡಿಯಾ ಇರುತ್ತೆ, ಬಿಕಾಸ್ ತುಂಬಾ ಜನರಿಗೆ ಅದ್ರ ಹೆಸರು ಗೊತ್ತಿರಲ್ಲ. ಈ ತರ ಇದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಅಂಡ್ ಎಲ್ಲ ಆಸ್ಪೆಕ್ಟ್ಸ್ ಇದೆ, ನೇಚರ್ ಇದೆ, ನಾಟ್ ಓನ್ಲಿ ಬರ್ಡ್ಸ್, ಯು ಹ್ಯಾವ್ ಪುಟ್ ಸೀನರಿ, ಆಮೇಲೆ ಫ್ಲವರ್ಸ್, ಲ್ಯಾಂಡ್ಸ್ಕೇಪ್ ಎಲ್ಲ. ಇಟ್ಸ್ ವೆರಿ ನೈಸ್. ಸ್ಪೈಡರ್ಸು, ಸ್ನೇಕ್ಸ್ ಎಲ್ಲ. ಆಮೇಲೆ ಐ ಹಿಯರ್ ದೇರ್ ಇಸ್ ಕುಕ್ಕರಳ್ಳಿ ಕ್ಲೀನಿಂಗ್ ಆಲ್ಸೋ ಟುಡೇ. ಹೌದು. ಇವತ್ತು ಹೆಚ್ಚು ಕಡಿಮೆ ಆಲ್ಮೋಸ್ಟ್ 1,000 ಜನ ಬಂದಿದ್ರು ಅಂತ ಭಾವಿಸ್ತೀನಿ. ನಾನು ಕೌಂಟ್ ಮಾಡಕ್ ಆಗ್ಲಿಲ್ಲ. ಆಲ್ಮೋಸ್ಟ್ ಆಲ್ ಓವರ್ ಲೇಕ್ ಅಂದ್ರೆ ಆಲ್ಮೋಸ್ಟ್ 3.6 ಕಿಲೋಮೀಟರ್ಸ್ ಅದಕ್ಕಿಂತ ಹೆಚ್ಚು ಜಾಗದಲ್ಲಿ ಎಲ್ಲಾ ಕಡೆನೂ ತೆಗೆದಿದ್ದಾರೆ. ಆಲ್ಮೋಸ್ಟ್ ಒಂದು ಮೋರ್ ದೆನ್ 100 ಬ್ಯಾಗ್ಸ್ ಕಲೆಕ್ಟ್ ಆಗಿದೆ. ಅಲ್ಲೇ ಕಂಟೈನರ್ ನಿಂತಿದೆ. ಈಗಲೂ ಕೆಲವರೆಲ್ಲ ಒಂದೊಂದು ಕಾರ್ನಲ್ಲಿ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಮಾಡ್ಲೇಬೇಕು ಅಂತ. ಸೊ ಫರ್ದರ್ ಡೇಸ್ ಅಲ್ಲೂ ಇದೇ ಆಕ್ಟಿವಿಟೀಸ್ ನ ಮುಂದೆ ಇಟ್ಕೊಂಡು ಕುಕ್ಕರಳ್ಳಿಯಲ್ಲಿ ಅವೇರ್ನೆಸ್ ಬರಬೇಕು. ಇಲ್ಲಿ ಬರೋಂಥ ವಾಸ ಮಾಡೋರ ಜೊತೆಗೆ ಇಲ್ಲಿಗೆ ಕುಕ್ಕರಳ್ಳಿಗೆ ಬರೋಂಥವ್ರು ಗಾರ್ಬೇಜ್ಗಳನ್ನ ಹಾಕಬಾರ್ದು, ವೆಜಿಟೇಬಲ್ಸ್ ನ ತರಬಾರ್ದು. ಇಲ್ಲಾಂದ್ರೆ ಸ್ಪೀಶೀಸ್ಗಳಿಗೆ ತೊಂದರೆ ಐತೆ. ಆಮೇಲೆ ಫೀಡ್ ಮಾಡಬಾರ್ದು, ಆರ್ಟಿಫಿಷಿಯಲ್ ಫೀಡಿಂಗು ಬೇಡ. ಯಾಕಂದ್ರೆ ನ್ಯಾಚುರಲ್ ಆಗಿ ಅವಳಿಗೆ ಆಹಾರ ಇದೆ, ನೈಸರ್ಗಿಕವಾಗಿ ಪ್ರಕೃತಿ ಅದಕ್ಕೆ ಆಹಾರ ನೀಡಿದೆ. ನಮ್ಮ ಆಹಾರಗಳು ಅವು ತಿನ್ನಲ್ಲ, ನಾವು ನೀಡಬಾರ್ದು. ಅವು ಪೆಟ್ ಎನಿಮಲ್ಸ್ ಅಲ್ಲ, ವೈಲ್ಡ್. ಸೊ ಅವುಗಳಿಗೆ ಫೀಡ್ ಮಾಡಬಾರ್ದು. ದಯವಿಟ್ಟು ಅದನ್ನು ನಾನು ಪಬ್ಲಿಕ್ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಫೀಡ್ ಮಾಡಬೇಡಿ. ಯಾವುದೇ ಫಾರೆಸ್ಟು ಈ ಥರ ಕನ್ಸರ್ವೇಷನ್ ಆಗಿರೋ ಜಾಗಗಳಲ್ಲಿ, ಹೆಬಿಟೇಟ್ ಇರೋಂಥ ಜಾಗಗಳಲ್ಲಿ ದಯವಿಟ್ಟು ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್.
garbage collection, clearing garbage. Thank you for watching and have a good day.